ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ನಾವು ಯಾತ್ರೆಯನ್ನು ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ಹೋಗಿದ್ದೀವಿ. ಇಲ್ಲಿ ಮಾರ್ಗ ಮಧ್ಯದಲ್ಲಿ ತಿಂಡಿ ಮಾಡೋದಕ್ಕೆ ಅಂತ ನಿಲ್ಲಿಸಿದ್ವಿ. ನೋಡಿ, ಎಲ್ಲ ತಿಂಡಿಗೆ ರೆಡಿ ಆಗ್ತಾಯಿದೆ. ತಿಂಡಿ ಕಾಫಿ ಎಲ್ಲ ರೆಡಿ ಆಗ್ತಾಯಿದೆ. ಇಲ್ಲಿ ಸದ್ಯದಲ್ಲಿ ಅಲ್ಲಿ ನೋಡಿ ನಿಮಗೆ ಕಾಣಿಸ್ತದಲ್ಲ, ಹತ್ತಿರದಲ್ಲಿ ಒಂದು ದೇವಸ್ಥಾನ ಇದೆ, ಶಿವಾಜಿ ಮಹಾರಾಜ ದೇವಸ್ಥಾನ. ಆ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ತೋರಿಸ್ತೀನಿ ದೇವಸ್ಥಾನ. ಎಲ್ಲ ಕಾಫಿ ಕುಡಿಯೋಕ್ಕೆ ಬರ್ತಾ ಇದ್ದಾರಪ್ಪ. ಸರಿ ಹೇಳು, ಮರಳಿ ಬಿಡು. ನೋಡಿ ಬಂಧುಗಳೇ, ಇದು ಶಿವಾಜಿ ಮಹಾರಾಜರ ದೇವಸ್ಥಾನ. ಶಿವಾಜಿ ಮಹಾರಾಜ್ ಅಲ್ವಾ? ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಜ ದೇವಸ್ಥಾನ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ನಮಗೆ ಶಿವಾಜಿ ಮಹಾರಾಜರು ನಾವು ಪೂಜೆ ಮಾಡೋಕ್ಕೆ ನಮ್ಗೆ ಎಲ್ಲಿತ್ತು, ನಮಗೆ ಇವತ್ತು ಅದೊಂದು ಅವಕಾಶ ಸಿಕ್ಕಿದೆ. ಈಗ ನಾವೆಲ್ಲ ಪೂಜೆ ಮಾಡ್ತೀವಿ. ಶಿವಾಜಿ ಮಹಾರಾಜರು ನಮ್ಮ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ ಅದೆಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ. ಛತ್ರಪತಿ ಶಿವಾಜಿ ಮಹಾರಾಜ್ ಹೌದು, ತಾಯಿ ಜೀಜಾಬಾಯಿಯಿಂದ ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ಕತ್ಕೊಂಡ್ರು. ಚಿಕ್ಕ ವಯಸ್ಸಿಂದಲೇ ತುಂಬ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿರೋ ಅಪ್ರತಿಮ ಮಹಿಳೆಯರಲ್ಲಿ ಇವರೊಬ್ಬರು. ಕಾಳಿಕಾದೇವಿ ಪ್ರದಕ್ಷಿಣಾಗಿದ್ದು ಯಾವುದೇ ಒಂದು ಇದಕ್ಕೆ ಹೋಗ್ಬೇಕಾದ್ವಾ ಆ ಕಾಳಿಕಾದೇವಿ ಸ್ಮರಣೆ ಮಾಡಿ ಆಕೆಯಿಂದ ಖಡ್ಗನ ಈಸ್ಕೊಂಡು ಏನೋ ಇದಕ್ಕೆ ಹೋಗ್ತಿದ್ದಂತೆ. ಟಿಪ್ಪು ಸುಲ್ತಾನ್ ಪ್ರತ್ಯಕ್ಷ ಆಗದೆ ಅಂತ ಹೇಳ್ತಾರೆ, ಆದ್ರೆ ಅದ್ರ ಮಾಹಿತಿ ನನಗೂ ಸರಿ. ಇದು ನೋಡಿ, ಶಿವಾಜಿ ಮಹಾರಾಜ ಕೊಡುಗೆ ತುಂಬಾ ಅಪಾರ. ಇವತ್ತು ಶಿವಾಜಿ ಮಹಾರಾಜಿಗೆ ನಾವು ಪೂಜೆ ಮಾಡೋ ಒಂದು ಸಮಯ ಸಿಕ್ಕಿದ್ದಾರೆ, ಅದು ಖುಷಿ ಆಗುತ್ತೆ. ಬನ್ನಿ ಪೂಜೆ ಮಾಡಿ ಬನ್ನಿ. ಜಾರ ಕೂತಿದ್ರು. ಶಿವಾಜಿ ಮಹಾರಾಜ್ ಕಿ ಜೈ. ತಗೊಳ್ಳಿ, ಜೈ ಶ್ರೀರಾಮ್. ಬನ್ನಿ 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 ಗೊಬ್ಬರ ಪೂಜೆ ಮಾಡಿ. ತಗೊಳ್ಳಿ, ಕಡ್ಡಿ ಹಂಚಿ ನನ್ನ ಕತ್ತಲ ಕೊಡಿ. ಈ ಕಡೆ ಚಿಕನ್ ಪುಡಿ ಮಾಡಿ. ಶಿವಾಜಿ ಮಹಾರಾಜ್ ಕಿ ಜೈ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಹೌದಪ್ಪ, ಇಂಥವ್ರಿಂದನೇ ಇವತ್ತು ನಾವು ಎಷ್ಟು ಮಟ್ಟಿಗೆ ಇರ್ಬೇಕಾದ್ರೆ ಶಿವಾಜಿ ಮಹಾರಾಜ ಪೂಜೆ ಮಾಡೋ ಯೋಗ ನಮ್ಗೆ ಸಿಕ್ಕಿದೆಯಲ್ಲ. ನಿಮಗೆ ಪೂಜೆ ಮಾಡುವ ಯೋಗ ನಮ್ಗೆ ಸಿಕ್ಕಿದ್ರೆ ನಾವು ನಮ್ಮ ಹಿಂದುತ್ವ ಹೊಡಿಬೇಕಾದ್ರೆಲ್ಲ ಇಂಥ ಮಹಾನುಭಾವದಿಂದನೇ. ಜೀಜಿಬಾಯಿ ಮಹಾನ್ ದೈವಭಕ್ತಿ. ಅವಳು ಹಿಂದೂ ಸಂಪ್ರದಾಯದ ಕಥೆಗಳನ್ನೆಲ್ಲ ಈ ಶಿವಾಜಿ ಹೇಳಿ ಇವನ್ನ ದೈವಭಕ್ತನಾಗಿ ಮಾಡಿದ್ದು. ಚಿಕ್ಕ ಮಗುವಿಂದ ರಾಮಾಯಣ ಮಹಾಭಾರತ ಕಥೆಗಳನ್ನ ಅರ್ದು ಕೊಡ್ತಿದ್ದಾರೆ ಇವರು, ತಾಯಿ ಜೀಜಾಬಾಯಿ. ಸಂತ ತುಕಾರಾಮರು ಇವ್ರನ್ನ ಭಜನೆ ಕೇಳಬೇಕು ಅಂತ ಸಂತ ತುಕಾರಾಮರು ಹರಿಭಜನೆ ಮಾಡ್ತಿದ್ರಂತೆ. ಆಗ ಅವರು ಮಾರುವೇಷದಿಂದ ಹೋಗಿ ಸಂತ ತುಕಾರಾಮರು ಭಜನೆ ಮಾಡ್ತಿದ್ದ ಜಾಗಕ್ಕೆ ಹೋದಾಗ ಶಿವಾಜಿ ಸೈನಿಕರನ್ನು ಬೆನ್ನೆತ್ಕೊಂಡ್ ಬಂದ್ಬಿಡ್ತಾನೆ. ಆಗ ಸಾಕ್ಷಾತ್ ಪಂಡರಿನಾಥನೇ ಶಿವಾಜಿ ಮಹಾರಾಜನ ವೇಷದಲ್ಲಿ ಬಂದ್ಬಿಟ್ಟು ಬಹುದೂರ ಕರ್ಕೊಂಡೋಗಿ ಇವನ್ನ ಪಾರು ಮಾಡ್ತಾನೆ. ಆಗ ಸಂತ ತುಕಾರಾಮ್ ಹೇಳ್ತಾನೆ, ನನಗೆ ಈ ರಾಜ್ಯ ದೋಷ ನನಗೆ ಯಾವ್ದು ಬೇಡ, ಇಂಥವ್ನ ಇದ್ದು ಬಿಡ್ತೀನಿ ಅಂತ ಹೇಳಿದಾಗ ನಿನಗೇನು ಮುಕ್ತಿ ಮಾರ್ಗ ಸಿಗ್ತದೆ, ನನಗೇನಪ್ಪ ಮುಕ್ತಿ ಮಾರ್ಗ ಸಿಗ್ತದೆ ಅಂದಾಗ ಸಂತ ತುಕಾರಾಮ್ ಹೇಳ್ತಾರೆ, ನಿನಗೂ ಸಹ ಮುಕ್ತಿ ಮಾರ್ಗ ಸಿಗ್ತದೆ, ನೀನು ಹೋರಾಟ ಮಾಡೋದಷ್ಟು ದಾರಿ ಸರಿಯಾಗೈತೆ ಅಂತ ಹೇಳಿದಾಗ ಅವ್ರ ಅನುಗ್ರಹ ಪಡ್ಕೊಂಡು ಇವರು ಶಿವಾಜಿ ಮಹಾರಾಜರು ತನ್ನ ದೇಶಕ್ಕೆ ಹೋಗ್ತಾರೆ. ಇವ್ರಿಗೂ ಮೋಕ್ಷ ಸಿಗ್ತದೆ ಕಣವ. ಇವರೆಲ್ಲ ಮಹಾಪುರುಷರು. ಮೋಕ್ಷ ಸಿಗ್ಲಿ ಇನ್ಯಾರು ಸಿಗುತ್ತೆ ಅಲ್ಲಿ ಅಂತ ಅಲ್ಲ. ಪಾಂಡುರಂಗನ ಅನುಗ್ರಹ ಆಗಿ ಇವ್ರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ನಾನು ಎಷ್ಟೇ ಹೋರಾಟ ಮಾಡಿದ್ರು ನಿಮ್ಮಂಗೆ ಸಾಧು ಸಂತರ ಜೊತೆಗೆ ಹೋರಾಟ ಮಾಡಕ್ ಆಗ್ಲಿಲ್ಲ, ಈಗ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಅವ್ರು ಕೇಳ್ಕೊಳ್ತಾರೆ. ಸಂತ ತುಕಾರಾಮರು, ಗಾಡಗಳಪ್ಪ ನಿನಗೂ ಮೋಕ್ಷ ಪ್ರಾಪ್ತಿ ಆಗ್ತದೆ, ಪಾಂಡುರಂಗನ ಅನುಗ್ರಹ ಆಗುತ್ತೆ, ನೀನ್ ಹೋಗಿ ನಿನ್ ಕರ್ತವ್ಯ ನೀನ್ ಮಾಡು ಅಂತ ಹೇಳ್ಬಿಟ್ಟು ಅವ್ರು ಕಳಿಸ್ತಾರೆ. ಇವನು ಒಬ್ಬ ಸಮಾಜ, ಅವರಪ್ಪ ಸಾಮಾನ್ಯ ಸೈನಿಕನ ಮಗ ಒಬ್ಬ ರಾಜನಾಯ್ತಾನೆ. ಆತನ ತಾಯಿ ದೈವಭಕ್ತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಶಿವಾಜಿ ಮಹಾರಾಜ ನಿನ್ನಂತೆ ಧೈರ್ಯ, ಎಲ್ಲರೂ ನಮ್ಮ ಕಾಪಾಡಪ್ಪ ತಂದೆ ಜಗನ್ನಾಥ. ನಿನಗೆ ಪೂಜೆ ಮಾಡೋ ಯೋಗ ನಮ್ಗೆ ಸಿಗ್ತಲ್ಲ ಶಿವಾಜಿ ಮಹಾರಾಜ್. ನಾವು ಪುಣ್ಯ ಮಾಡಿದ್ದೀವಿ, ಯಾವುದೋ ಜನರಲ್ಲಿ
ನೀವು ನೋಡೋ ಯೋಗ ನಮ್ಗೆ ಸಿಕ್ತಲ್ಲ, ನಿಮ್ಮ ದೇವಸ್ಥಾನಕ್ಕೆ ಬಂದು ನಿಮ್ಗೆ ಪೂಜೆ ಮಾಡೋ ಒಂದು ಯೋಗ ಸಿಕ್ತಲ್ಲ, ನಾವೇ ಪುಣ್ಯವಂತ ಗಣಪ ತಂದೆ. ಇದಕ್ಕೆ ನೀವು ದೀರ್ಘಸ್ಥಳ ತಗೊಳ್ಳಿ. ಬನ್ನಿ ತಾತ, ಬನ್ನಿ ತಗೊಳ್ಳಿ. ಎಲ್ಲ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ. ತಗೊಳ್ಳಿ. शिवाजी महाराज की जय। शिवाजी महाराज की जय। शिवाजी महाराज की जय। जय। शिवाजी महाराज की जय। ಶಿವಾಜಿ ಭಗವಂತ ಕಾಪಾಡಪ್ಪ ತಮ್ಮ ಜಗನ್ನಾಥ. ನಿಮ್ಮಿಂದ ನಮ್ಮ ದೇಶ ಉಳಿತುತ್ತದೆ. ನೀವೇ ಮೂಲದಾತರು. ನಿಮ್ಮ ಹೋರಾಟ, ನಿಮ್ಮ ಸಾಹಸ ಅದು ಇತಿಹಾಸದಲ್ಲಿ ಶಿವರಾಜರು ಅವ್ರು ಮಾಡಿರೋ ಈಗ ಅವ್ರ ಇತಿಹಾಸ ಈಗ ಈ ಮುಂದಿನ ಪೀಳಿಗೆಲ್ಲ ನೆನೆಸ್ಕೊಂತಾರೆ. ಹೌದು ಹೌದು. ಗೋವಿಂದ ಶ್ರೀದೇವಿ ಭೂದೇವಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಗೋವಿಂದ ಗೋವಿಂದ. ಆಂಜನೇಯ ಗೋವಿಂದ ಗೋವಿಂದ. ಹರ ನಮಸ್ಪತಿ ಪಾರ್ವತಿ ಪತಹೇ. ಹರ ಹರ ಮಹಾದೇವ್. ಗುರುಗಳೇ ಒಂದು ಹಾಡು ಹೇಳ್ತೀನಿ. ಶ್ರೀ ಶಿವಾಜಿ ಮಹಾರಾಜ್ ಕಿ ಜೈ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ರಘುಕುಲ ತಿಲಕ ರಘುರಾಮಚಂದ್ರ ರಘುಕುಲ ತಿಲಕ ರಘುರಾಮಚಂದ್ರ. ಸೀತಾಪತಿ ಶ್ರೀರಾಮಚಂದ್ರ ಸೀತಾಪತಿ ಶ್ರೀರಾಮಚಂದ್ರ. ಆದಿಶೇಷ ಅನಂತ ಜಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಯದುಕುಲಭೂಷಣ ಯಶೋಧನಂದನ ಕುಲಭೂಷಣ ಯಶೋಧನಂದನ. ರಾಧಾಪತಿ ಶ್ರೀ ಗೋಪಾಲ ಕೃಷ್ಣ ರಾಧಾಪತಿ ಶ್ರೀ ಗೋಪಾಲ ಕೃಷ್ಣ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಪನ್ನಗಭೂಷಣ ಕೈಲಾಸವಾಸ ಪನ್ನಗಭೂಷಣ ಕೈಲಾಸವಾಸ ಗೌರೀಪತಿ ಶಿವ ಶಂಭೋ ಶಂಕರ ಗೌರೀಪತಿ ಶಿವ ಶಂಭೋ ಶಂಕರ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಆದಿಶೇಷ ಸಮರ್ದನ ಶ್ರೀರಾಮದೂತ ಅಕ್ಷಸಮರ್ದನ ಶ್ರೀರಾಮದೂತ. ಅಂಜನಿ ಪುತ್ರ ಜೈ ಜೈ ಹನುಮ ಅಂಜನಿ ಪುತ್ರ ಜೈ ಜೈ ಹನುಮ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಶ್ರೀನಿವಾಸ ಶ್ರೀ ವೆಂಕಟೇಶ. ಕಾಶ್ಮಾಂಬರಧರ ಲಕ್ಷ್ಮೀ ನಿವಾಸ ಕಾಶ್ಮಾಂಬರಧರ ಲಕ್ಷ್ಮೀ ನಿವಾಸ ಶಿರ್ಡಿ ಬಾಬಾ ಶಂಭೋ ಶಂಕರ ಶಿರಡಿ ಬಾಬಾ ಶಂಭೋ ಶಂಕರ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಶ್ರೀನಿವಾಸ ಶ್ರೀ ವೆಂಕಟೇಶ. ಕಲಿಯುಗ ದೈವ ಶ್ರೀ ಶ್ರೀನಿವಾಸ ಕಲಿಯುಗ ದೈವ ಶ್ರೀ ಶ್ರೀನಿವಾಸ. ಶ್ರೀನಿವಾಸ ಶ್ರೀ ವೆಂಕಟೇಶ ಶ್ರೀನಿವಾಸ ಶ್ರೀ ವೆಂಕಟೇಶ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ.
ವೆಂಕಟೇಶ 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 ಪಾಹಿ ಮಾಂ. ಶ್ರೀನಿವಾಸ ಶ್ರೀನಿವಾಸ ರಕ್ಷಮ ವೆಂಕಟೇಶ 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 ಪಾಹಿ ಮಾಂ. ಶ್ರೀನಿವಾಸ ಶ್ರೀನಿವಾಸ ರಕ್ಷಮ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ವಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ವೆಂಕಟೇಶ ಶ್ರೀ ವೆಂಕಟೇಶ. ಜೈ ಇಂದಿರಾರಮಣ ಗೋವಿಂದ ಗೋವಿಂದ ಹರಿ ರಮಣ ಗೋವಿಂದ ಗೋವಿಂದ ವಿಭೂದೇವಿ ವೆಂಕಟ ಸ್ವಾಮಿ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಗೋವಿಂದ ಗೋವಿಂದ ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ ನಮಸ್ಪತಿ ಪಾರ್ವತಿ ಪತಹೇ ಹರ ಹರ ಮಹಾದೇವ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ जय ಛತ್ರಪತಿ ಶಿವಾಜಿ ಮಹಾರಾಜ್ की जय. जी नमस्ते. इस गांव का नाम क्या है? इस तालुक कौन से है? बोलिए. जालना जिला बदनापुर तालुका. हाँ हाँ हाँ. ये जिला कौन से डिस्ट्रिक्ट? जालना जिला महाराष्ट्र. महाराष्ट्र है ना? हाँ, महाराष्ट्र. महाराष्ट्र ही. महाराष्ट्र है. थैंक यू भैया थैंक यू. ये शिवाजी महाराज का नहीं शिवाजी महाराज नहीं है. आ? ये शिवाजी महाराज ये कौन है? ये कालीपनाथ है. का कालीपनाथ. कालीपनाथ. हाँ, कालीपनाथ. ये कालीपनाथ का मंदिर है. कालीपनाथ का मंदिर है ना? कालीपनाथ. तुम्हारा नाम क्या है? ठीक है ठीक बैठिए. तुम्हारा नाम क्या है? आपका नाम? आपका नाम? कारवारी सोरमारे. हाँ ठीक है भैया. ये कालीपनाथ मंदिर है. कालीपनाथ ये शिवाजी महाराज का गुरु है ना? नहीं, नहीं ये शिवाजी महाराज का मंदिर है. ठीक है ना? हाँ कालीपनाथ का मंदिर. ये मड़ी गांव को ये इसका मंदिर है. ये हाँ. अपने यहाँ मंदिर. हाँ हाँ हाँ. ये नवनाथ का मेळा आहे. ये नवनाथामधून सनी कालिकनाथ आहे. कालिकनाथ. कानिकनाथ हा, कानिक अल्वा कानिकनाथ कालिक. कालिकनाथ. कानिकनाथ कालिकनाथ. ಇವರು ಶಿವಾಜಿ ಮಹಾರಾಜ ಗುರು ನಾನಕ್ ಅಂತ. ನಮ್ಮ ಲಾಯ ಸುರೇಶ್ ಅವರು ಇದ್ರೆ ಮಾಡಿದ್ರು. ನನಗೆ ಈ ಭಜನೆ ಹಾಡು ಗೊತ್ತಿರ್ಲಿಲ್ಲ. हाँ हाँ ಆಗ ನಾನೇ ಮಾಡಿದೆ ಭಜನೆ. ನಾನು ಗೋಪಾಲರಲ್ಲಿ ಭಜನೆ ಹಾಡ್ತಾರಲ್ಲ ನಾಡದ ಹಾಡು ಹೇಳ್ತೀನಿ ಅಂತೆ. हाँ ನಾಡದ ಹಾಡು ಆಡಕ್ಕೆ ಅವಕಾಶ ಇಲ್ಲ ಕಣಪ್ಪ, ಹಾ. ನೀನ್ ಭಜನೆ ಹಾಡು ಆಡ್ಬೇಕು ಅಂದ್ರು. ಆಗ ನಮ್ಮ ಗೋಪಾಲರಲ್ಲಿ ನನಗೆ ದುರ್ಯೋಧನದೊಂದು ರಾವಣದೊಂದು ಹಾಡು ಹಾಡಕ್ಕೆ ಅವಕಾಶ ಮಾಡಿಕೊಟ್ರು. ಮಾಡಿಕೊಟ್ರು. ಆಗ ಲಾಯ ಸುರೇಶ್ ಏನಂದ್ರು, ನನ್ಗೆ ನನ್ನ ಪರ್ಮಿಷನ್ ನಾನು ನೋಡ್ಬೇಕು ಅಂದ್ರೆ ಬೇಜಾರ್ ಇವರು ನಮ್ಗೆ ಟೈಮಿಂಗ್ಸ್ ತಾಂತಾರೆ. ಹಾ. ಒಂದು ಹಾಡು ಹೇಳಕ್ ಅವಕಾಶ ಕೊಡುತ್ತೆ, ನಿನ್ಗೆ ಎರಡು ಹಾಡು ಹೇಳ್ಬಿಟ್ಟಲ್ಲ, ನನ್ನ ಮಾತು ಬೆಲೆ ನೀರು ಅಂದ್ರಲ್ಲಪ್ಪ. हाँ हाँ ಹಾಡಂಗಿದ್ರೆ ನೀನು ಭಜನೆ ಹಾಡು ಆಡೋದ್ರು. हाँ ನಾನೇ ಮಾಡಿದ ನನಗೆ 3 ವರ್ಷ ಆಗಿತ್ತು ಈ ಬ್ಯಾಚ್ ಹೋಗಿ. हाँ ಆಗ ನೆಕ್ಸ್ಟ್ ನಮ್ಮ ಇವರು ಮಾಗ್ಲಿಂದನ ಎಲ್ಲಿಗೆ ಶಿವಗಂಗೆಗೆ ಗಿರಿ ಪ್ರದರ್ಶನಕ್ಕೆ ಹೋಯ್ತಾರೆ. ಹುಣ್ಣಿಮೆ ದಿನ ಬಸ್ಸೇ ಮಾಡ್ತಾರೆ. ಬಸ್ಸೇ ಮಾಡ್ತಾರೆ. ಆಗ ನಾನು ಗಿರಿ ಪ್ರದರ್ಶನಕ್ಕೆ ಹೋದೆ ಮೇಡಮ್ ಅವರೇ. ಹಾ. ಮಾಗ್ಲಿಂದಕ್ಕೆ ಹಾ. ಇಲ್ಲಿಂದ ಮಾಗ್ಲಿಂದ ಶಿವಗಂಗೆಗೆ हाँ हाँ ಶಿವಗಂಗೆ ಗಿರಿ ಪ್ರದರ್ಶನಕ್ಕೆ ಹೋದಾಗ ನಾನು ಅಲ್ಲಿ ಭಜನೆ ಹಾಡು ಆಡ್ತಾರಲ್ಲ, ಹಾ. ಹಾಡುಗಳು ನಿಮ್ಮಂತರು ಅವ್ರಂತರ ಹಾಡು ಹೇಳ್ತಿರಲ್ಲ, ಕಲ್ತ್ಕೊಂಡು? ಕಲ್ತ್ಕೊಂಡು ಹ್ಮ್. ನಾನು ಇವ್ ಹಾಡು ಕಲ್ತ್ಕೊಂಡೆ. ಸೂಪರ್. ಅಲ್ಲಿ ಶಿವಗಂಗೆ ಗಿರಿ ಪ್ರದರ್ಶನದಲ್ಲಿ ಭಜನಾ ಪುಸ್ತಕ ಮಂಡಳಿ ಅಂತ ಇದು ಮಾರಾಟ ಮಾಡೋರು. ಹಾ. ಅಲ್ಲಿ ಚಂದ್ರಪ್ಪ ಅವರು ಗಿರಿ ಪ್ರದರ್ಶನ ಮಾಡೋರು. हाँ ಈ ನನ್ನ ಹಾಡು ಹೇಳಕ್ಕೆ ತೀರೋದ್ರು. ನಮ್ಮ ಪ್ರೋತ್ಸಾಹ ಆಗಿದೆ. ಹೋಗ್ಲಿ ಬಿಡಿ ಒಳ್ಳೇದಾಯ್ತು. ನನಗೆ ಸಿಂಧಗಿರಿ ಅಯ್ಯಪ್ಪನ ಅಂತ ದೇವಸ್ಥಾನ ಐತಲ್ಲ, ಹಾ. ನಾವು ತಿರುಪತಿ ಹೋಗ್ತಾರೆ ಕಡೆ ಅಲ್ಲಿ ಹಾಡಿಗೆ ನನಗೆ ಹೇಳಕ್ ಅವಕಾಶ ಕೊಟ್ಟಿದ್ದೆ ನಮ್ಮ ಗೋಪಾಲರಾಜು. ಅಷ್ಟೊಂದಿಂದ ಬಂದ್ರೆ ನಮ್ಮ ಸ್ನೇಹಿತರು ಇವ್ರಿಗೆ ಒಂದು ಹಾಡು ಹೇಳಕ್ ಅವಕಾಶ ಕೊಟ್ಟಿದ್ರು. ಹಾ. ಒಂದು ಹಾಡು ಅಂತ ಹೇಳಿದ್ಕೆ ನಾನು 2 ಹಾಡು ಹೇಳ್ಬಿಟ್ಟೆ. ಆ ಲಾಯ ಸುರೇಶ್ ಹೇಳಿದ್ರು, ನನ್ನ ಏನ್ ತಿಳ್ಕೊಳ್ತೀರಾ, ನನ್ನ ಪರ್ಮಿಷನ್ ನಾನು ನೋಡ್ಬೇಕು ಅಂದ್ರೆ 3 ರಾತ್ರಿ ಅಪಾಯಿಂಟ್ಮೆಂಟ್ ತಗೊಂತಾರೆ ಅಂದ್ರಲ್ಲಪ್ಪ. हाँ ಮೇಡಮ್ ಅವರೇ, ನಾನು ಇನ್ನೇಳೆ ನಾಡದ್ ಹೇಳ್ಬಿಟ್ಟೆ 2 ಹಾಡ. ಬ್ಯಾಚ್ ಹೋಗೋದ್ ಬಿಟ್ಬಿಟ್ಟೆ. ಆಮೇಲೆ ಕುಟುಂಬದ ಬ್ಯಾಚ್ ಹೋಗಿ ಶುರುವಾದೆ. ನಮ್ಗೆ ಈ ಲಾಯ ಸುರೇಶ್ ಅವರೇ ನನಗೆ ಭಜನಾ ಕಾರ್ಯಕ್ರಮಕ್ಕೆ ಹಾಡು ಹೇಳ್ಕೊಳಕ್ಕೆ ಒಂದು ಮಾರ್ಗ. हाँ ಆಮೇಲೆ ನಾವು ಗೋವಿಂದ ನಾಮವಳಿ ಅವು ಇವೆಲ್ಲನ ಕಲ್ತ್ಕೊಂಡೆ. हम्म ಅದಾದ್ಮೇಲೆ ನಮ್ಮ ಅಜ್ಜಿನವ ಹಾ. ಆಟಕ್ಕೆ ಸೇರ್ಕೊಂಡಿತ್ತು ಮಾಗ್ಲಿ. हाँ हाँ ನಮ್ಮ ಅಮ್ಮ ತವ್ರ ಮನೆ ಮಾಗ್ಲಿ. ಹಾ. ನಮ್ಮ ಅಜ್ಜಿ ಗುರುಪೂಜೆ ಅಂತ ನಡೀತು ಮಾಗ್ಲಿ ಒಳಗೆ. हाँ ಆಗ ಗುರುಪೂಜೆ ಮಾಡ್ಕೊಂಡು ಭಜನೆ ಮಾಡೋರು ಅವಾಗ. हाँ हाँ
ಆಗ ಆ ಕಾರ್ಯಕ್ರಮದಲ್ಲಿ ನಾವು ವೈದ್ಯತೆ ನಾವು ವೈದ್ಯತೆ ವಹಿಸಿಲ್ಲ ಹುಡುಗರಲ್ಲಿ ಅದೇ ಹಂಗ ಅದರಿಂದ ಈಗ ಹಂಗೆ ಇನ್ನೊಂದು ಭಜನೆ ಮಾಡೋಣ, ಹೇಳ್ತೀರಾ? ನಾನು ಹೇಳ್ಕೊಡ್ತೀನಿ, ಹೇಳ್ತೀರಾ? ಅಲ್ಲ ನಾವು ಬೇಕಾದ್ರೆ ಹೇಳಿ. ಹಾಂ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. 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 ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ. ಸಂಕಟಹರಣ ಗೋವಿಂದ. ಸಂಕಟಹರಣ ಗೋವಿಂದ. ವೆಂಕಟರಮಣ ಗೋವಿಂದ. ವೆಂಕಟರಮಣ ಗೋವಿಂದ. ಸಂಕಟಹರಣ ಗೋವಿಂದ. ಸಂಕಟಹರಣ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ 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 ಗೋವಿಂದ. ಕನಕಾಂಬರಧರ ಗೋವಿಂದ. ಕನಕಾಂಬರಧರ ಗೋವಿಂದ. ಕಲ್ಲಹಳ್ಳಿ ವಾಸ ಗೋವಿಂದ. ಕಲ್ಲಹಳ್ಳಿವಾಸ ಗೋವಿಂದ. ಕನಕಾಂಬರಧರ ಗೋವಿಂದ. ಕನಕಾಂಬರಧರ ಗೋವಿಂದ. ಕಲ್ಲಹಳ್ಳಿ ವಾಸ ಗೋವಿಂದ. ಕಲ್ಲಹಳ್ಳಿವಾಸ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ 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 ಗೋವಿಂದ. ಪದ್ಮನಾಭನೇ ಗೋವಿಂದ. ಪದ್ಮನಾಭನೇ ಗೋವಿಂದ. ಪದ್ಮಾವತಿ ಪ್ರಿಯ ಗೋವಿಂದ. ಪದ್ಮಾವತಿ ಪ್ರಿಯ ಗೋವಿಂದ. ಪದ್ಮನಾಭನೇ ಗೋವಿಂದ. ಪದ್ಮನಾಭನೇ ಗೋವಿಂದ. ಪದ್ಮಾವತಿ ಪ್ರಿಯ ಗೋವಿಂದ. ಪದ್ಮಾವತಿ ಪ್ರಿಯ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ 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 ಗೋವಿಂದ. ನಾರಸಿಂಹನೇ ಗೋವಿಂದ. ನಾರಸಿಂಹನೇ ಗೋವಿಂದ. ನರರನ್ನು ಕಾಯ್ವೆ ಗೋವಿಂದ. ನರರನ್ನು ಕಾಯ್ವೆ ಗೋವಿಂದ. ನಾರಸಿಂಹನೇ ಗೋವಿಂದ. ನಾರಸಿಂಹನೇ ಗೋವಿಂದ. ನರರನ್ನು ಕಾಯ್ವೆ ಗೋವಿಂದ. ನರರನ್ನು ಕಾಯ್ವೆ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ. ಶ್ರೀ ವೆಂಕಟೇಶ ಗೋವಿಂದ. ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ. ಶ್ರೀನಿವಾಸ ಗೋವಿಂದ. ಶ್ರೀ ವೆಂಕಟೇಶ ಗೋವಿಂದ. ಶ್ರೀ ವೆಂಕಟೇಶ ಗೋವಿಂದ. ಶ್ರೀ ವೆಂಕಟೇಶ ಗೋವಿಂದ. ಶ್ರೀ
ವೆಂಕಟೇಶ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀ ವೆಂಕಟೇಶ ಗೋವಿಂದ. स्वामी शिवाजी महाराज की, जय। कालिकनाथ स्वामी जी की, बोलो शिवाजी महाराज की, लक्ष्मी नरसिंह वर्ध गोविंद. ಗೋವಿಂದ. ಬ್ರಹ್ಮಲೋಕದಿಂದ ಶ್ರೀಮನ್ ನಾರದ ಮಹರ್ಷಿಗಳು ಹಾ. ಭೂಲೋಕಕ್ಕೆ ಬರ್ತಾರೆ. ಹಾ ಭೂಲೋಕದಲ್ಲಿ ಬಂದು ಯಾವ್ದೋ ಒಂದು ಹಳ್ಳಿ ಹಿಡಿದಂತಾರೆ. ಹಾ ಬೆಳಗಿನ ಜಾವದಲ್ಲಿ ಹಾ. ಮುಸ್ಲಿಂ ಜಾವದಲ್ಲಿ ಅಲ್ಲಿ ಹಿಡಿತಾರೆ. ನಾರದ ಮಹರ್ಷಿಗಳು. ಆಗ ಜನರು ಏನಂತಾರೆ, ನಾರಾಯಣ ಗೋವಿಂದ ಗೋಪಾಲ ಅಂತ ಇರ್ತಾರೆ ಬೆಳಿಗ್ಗೆ ಇದ್ದಾಗ. ಹಾ. ಇದೇನು ದೇವಲೋಕದಲ್ಲಿ ದೇವತೆಗಳು ನಾವು ನಾರಾಯಣ ಗೋವಿಂದ ಗೋಪಾಲ ಅಂತೀವಿ, ಈ ಭೂಲೋಕದ ಮಾನವರೆಲ್ಲ ನಾರಾಯಣ ಗೋವಿಂದ ಅಂತಾರಲ್ಲ, ಇದೇನಪ್ಪ ಮಾಡೋದು, ಇದೇನು ತಿಳ್ಕೊಬೇಕಲ್ಲ ಅಂತ ಹೇಳ್ಬಿಟ್ಟು ನಾರದ ಮಹರ್ಷಿಗಳು ಸೀದಾ ವೈಕುಂಠಕ್ಕೆ ಹೋಗ್ತಾರೆ. ಹಾ ವೈಕುಂಠಕ್ಕೆ ಹೋದಾಗ ಶ್ರೀಮನ್ ನಾರಾಯಣ ಅಂದ್ರೆ ಕ್ಷೀರಸಾಗರ, ಹಾ. ಕ್ಷೀರಸಾಗರದ ಮೇಲೆ ಒಂದು 7 ಅಡಿ ಸರ್ಪ, ಹಾ 7 ಅಡಿ ಸರ್ಪದ ಮೇಲೆ ಶ್ರೀಮನ್ ನಾರಾಯಣ ವಿರಾಜಮಾನ. ಆತನ ಹೆಂಡತಿ ಮಹಾಲಕ್ಷ್ಮೀ ದೇವಿ ಆತನ ಪಾದಸೇವೆ ಮಾಡ್ತೇವೆ ಅಂತ ಹೇಳಿ. ಹಾ. ಆಗ ಶ್ರೀಮನ್ ನಾರಾಯಣ ಆಸನವಾಗಿ ಮಲಗಿರ್ತಾನೆ. ನಾರದ ಮಹರ್ಷಿಗಳು ನಾರಾಯಣ ನಾರಾಯಣ ಅಂತಾರೆ. ಆಗ ಶ್ರೀಮನ್ ನಾರಾಯಣ ಯೋಗ ರೀತಿಯಿಂದ ಕಂಡುಬಿಟ್ಟು, ಏನಪ್ಪ ನಾರದ ಇಷ್ಟು ವರ್ಷಗಳಾದ್ಮೇಲೆ ಬಂದಲ್ಲ, ಏನಪ್ಪ ಸಮಾಚಾರ ಅಂತ ಹೇಳಿ. ನಾರಾಯಣ, ಭೂಲೋಕ ಜನರೆಲ್ಲ ನಾರಾಯಣ ಗೋವಿಂದ ಗೋಪಾಲ ಅಂತಾರೆ, ಈ ದೇವಲೋಕದಲ್ಲಿ ನಾವು ನಾರಾಯಣ ಗೋವಿಂದ ಅಂತ ನಿನ್ನ ಸ್ಮರಣೆ ಮಾಡ್ತೀವಿ, ಆದ್ರೆ ಭೂಲೋಕದ ಮಾನವರೆಲ್ಲ ನಿನ್ನ ಸ್ಮರಣೆ ಮಾಡ್ತಾರಲ್ಲ, ಇದಕ್ಕೆ ಅರ್ಥ ಹೇಳಪ್ಪ ಅಂತಾರೆ. ಆಗ ಶ್ರೀಮನ್ ನಾರಾಯಣ ಮನಸ್ಸಿನಲ್ಲಿ ಉಸಿನಿಗೆ ನಡ್ಬಿಟ್ಟು, ನಾರದ ಮಹರ್ಷಿಗಳೇ, ಇದೇ ಜಾಗದಲ್ಲಿ ಅಂದ್ರೆ ಇದೇ ಮಾಗಡಿ ಗ್ರಾಮದಲ್ಲಿ ಒಂದು ದೇವಸ್ಥಾನದ ಹತ್ರ ಈಗ ತಾನೇ ಒಂದು ಸಗಣಿ ಕಣೆ, ಆ ಸಗಣಿ ಒಳಗೆ ಈಗ ತಾನೇ ಒಂದು ಗುಂಗೆ ಹುಳು ಜನನವಾಗೈತೆ. ಆ ಗುಂಗೆ ಹುಳು ಆ ಸಗಣಿನ ಗೋಲಿ ರೂಪಿಸ್ಕೊಂಡು ಹೋಗ್ತಾ ಇದೆ. ಈಗ ಆ ಗುಂಗೆ ಹುಳು ಕೇಳಪ್ಪ ಅಂತಾರೆ. ಅದೇ ನಾರದ ಮಹರ್ಷಿಗಳು ಸೀದಾ ಮಾಗಡಿ ರಂಗಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರು. ಅಲ್ಲಿ ಒಂದು ಹೊಸ ಸಗಣಿ ಕಿತ್ತು ಆ ಸಗಣಿ ಒಳಗೆ ಒಂದು ಗುಂಗೆ ಹುಳು ಅಂತಾನೆ ಒಂದು ಗೋಲಿ ಮಾಡಿಸ್ಕೊಂಡು ಉಳಿಸ್ಕೊಂಡು ಹೋಗ್ತಾ ಇತ್ತು. ಆಗ ನಾರದ ಮಹರ್ಷಿಗಳಿಗೆ, ಗುಂಗೆ ಹುಳು ನಾರಾಯಣ ಗೋವಿಂದ ಅಂತಾರಲ್ಲ, ಇದಕ್ಕೆ ಅರ್ಥ ಹೇಳಪ್ಪ ಅಂತಾರೆ. ಈ ನಾರಾಯಣ ಅಂತ ಗುಂಗೆ ಹುಳಿಗೆ ಕೇಳ್ತಿದ್ದಂಗೆ ಆ ಗುಂಗೆ ಹುಳು ಸಹ ಮಿಲಿಮಿಲಿಂದ ಒದ್ದಾಡಿ ಸತ್ತೋಗ್ಬಿಡ್ತದೆ. ಏನಪ್ಪ ಈ ನಾರಾಯಣ ಅಂತಿದ್ದಂಗೆ ಗುಂಗೆ ಹುಳು ಸತ್ತೋಯ್ತಲ್ಲ, ಈಗ ನಾನೇನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಭೂಲೋಕದಿಂದ ವೈಕುಂಠಕ್ಕೆ ಹೋಗ್ತಾರೆ. ಮತ್ತೆ ವೈಕುಂಠಕ್ಕೆ ಹೋದಾಗ ನಾರದ ಮಹರ್ಷಿಗಳು, ಪರಮಾತ್ಮ ನಿನ್ನ ನಾಮಸ್ಮರಣೆ ಕೇಳ್ತಿದ್ದಂಗೆ ಆ ಸಗಣಿ ಗುಂಗೆ ಹುಳು ಸಹ ಸತ್ತೋಯ್ಕಣಪ್ಪ ಅಂತ ಹೇಳ್ತಾರೆ. ಆಗ ಈಗ ಏನ್ ಮಾಡೋಣ ಅಂತಾರೆ. ಈಗ ಅದೇ ಒಂದು ದೇವಸ್ಥಾನದ ಹತ್ರ ಒಂದು ಮರದ ಗುಂಪು ಐತೆ. ಈಗ ತಾನೇವಾಗಿ ಜನ್ಮವಾಗೈತೆ ಕಣೆ ಒಂದು ಗಿಳಿಮರಿ, ಆ ಗಿಳಿಮರಿ ಹೋಗಿ ಕೇಳಪ್ಪ ಅಂತಾರೆ. ನಾರದ ಮಹರ್ಷಿಗಳು ಅದೇ ಒಂದು ದೇವಸ್ಥಾನ ಅಂತ ಹೇಳಿದ್ರು. ಒಂದು ಮರದ ಗುಂಪಿತ್ತು. ಆ ಮರದ ಗುಂಪಲ್ಲಿ ಒಂದು ಗಿಳಿಮರಿ ಇದು ಗಿಳಿ ಹುಟ್ಟಿತ್ತು. ನಾರಸಿಂಹ ತನ್ನ ತಂಬೂರಿ ಅಂತ ಹೇಳ್ಬಿಟ್ಟು ಅದನ್ನೇನೋ ಇದು ಮಾಡ್ತಾರೆ, ಶಬ್ದ ಮಾಡ್ತಾರೆ. ಆಗ ತಪ್ಪ ದೊಡ್ಡ ದೊಡ್ಡ ಗಿಳಿಗಳೆಲ್ಲ ಆಗ ಹೊರಟೋಯ್ತವೆ. ಆಗ ಒಂದು ಸಣ್ಣ ಗಿಳಿ ಉಳ್ಕೊಳ್ತದೆ. ಏ ಗಿಳಿಯೇ, ಏನಪ್ಪ ನಾರಾಯಣ ಗೋವಿಂದ ಅಂತೀವಲ್ಲ, ಇದಕ್ಕೆ ಅರ್ಥ ಹೇಳಪ್ಪ ಅಂತಾನೆ. ಈ ಗೋವಿಂದ ಅಂತಿದ್ದಂಗೆ ಆ ಗಿಳಿ ಮರಿನೂ ಸಹ ಅಲ್ಲೇ ಮಿಲಿಮಿಲಿಂದ ಒದ್ದಾಡಿ ಅದು ಸತ್ತೋಯ್ತು. ಏನಪ್ಪ ಈ ಗೋವಿಂದ ಗೋಪಾಲ ಅಂತಿದ್ದಂಗೆ ಈ ಗಿಳಿ ಮರಿನೂ ಸತ್ತೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವರು ವೈಕುಂಠ ಹೋಗ್ತಾರೆ. ನಾರಾಯಣ ನಾರಾಯಣ, ಏನಪ್ಪ ನಿನ್ನ ನಾರಾಯಣ ಗೋವಿಂದ ಅಂತಿದ್ದಂಗೆ ಈಗ ಹುಟ್ಟಿದ ಪ್ರಾಣಿಗಳೆಲ್ಲ ಸತ್ತೋಯ್ತಾವಲ್ಲ, ಇದು ಕಾರಣ ಹೇಳ್ತಾರೆ. ಈಗ ನೀನೇನು ಮಾಡೋಕೋಬೇಡ, ಅದೇ ಊರಲ್ಲಿ ಒಂದು ರೈತನ ಮನೆ ಬಳಿ ಈಗ ತಾನೇ ಒಂದು ಹಸು ಕರು ಹಾಕೈತೆ. ಆ ಕರುವಾಗಿ ಕೇಳಪ್ಪ ಅಂತಾರೆ. ನಾರದ ಮಹರ್ಷಿಗಳು ಅದೇ ಊರಿಗೆ ಬಂದ್ರು. ಯಾವ್ದೋ ಒಬ್ಬ ರೈತನ ಮನೆಯಲ್ಲಿ ಒಂದು ಹಸು ಕರು ಹಾಕಿತ್ತು. ಅದಕ್ಕೆ ಆ ರೈತ ಏನ್ ಮಾಡ್ತಾನೆ, ಆ ಕರಿಗೆ ಹಾಲು ಪಾಲೆಲ್ಲ ಕುಡಿಸ್ಬಿಟ್ಟು ಏನೋ ತನ್ನ ನಿತ್ಯ ಕಾರ್ಯಕ್ಕೆ ಹೊರಡೋಗ್ಬಿಡ್ತಾರೆ. ಹಾಗೆ ಮಾಡ್ತಾನೆ. ಆಗ ನಾರದ ಮಹರ್ಷಿಗಳು ಆ ಬಸವಣ್ಣ ಗೋಮಾತೆ ಈ ನಾರಾಯಣ ಗೋವಿಂದ ಗೋಪಾಲ ಅಂತ ಅರ್ಥ ಹೇಳಪ್ಪ ಅಂತಾರೆ. ಈಗ ನಾರಾಯಣ ಗೋವಿಂದ ಗೋಪಾಲ ಅಂತಿದ್ದಂಗೆ ಆ ಹಸುಕರು ಚೆನ್ನಾಗಿ ನಿಂತಿದ್ದು ಮಿಲಮಿಲ ಅಂತ ಒದ್ದಾಡ್ಬಿಟ್ಟು ಅದು ಸತ್ತೋಯ್ತು. ಏನಪ್ಪ ಈಗ ಏನ್ ಮಾಡ್ಲಿ, ಈ ಗೋಹತ್ಯೆ ದೋಷಕ್ಕೆ ನಾನು ಗುರಿ ಆಗುತ್ತಲ್ಲ, ಈಗ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ನಾರದ ಮಹರ್ಷಿಗಳು ವೈಕುಂಠಕ್ಕೆ ಹೋಗ್ತಾರೆ. ಪರಮಾತ್ಮ ಏನಪ್ಪ ನಿನ್ನ ಲೀಲೆ, 3 ಸಲ ಭೂಲೋಕಕ್ಕೆ ಹೋದೆ, 3 ಸಲಲ್ಲೂ ನಿನ್ನ ಸ್ಮರಣೆ ಎತ್ತುತ್ತಿದ್ದಂಗೆ ಅವೆಲ್ಲ ತೀರೋಗ್ಬಿಟ್ಟು ಈಗ ಏನ್ ಮಾಡ್ಲಿ ಅಂತಾರೆ. ಈಗ ನೀನೇನು ಬೇಡ, ಮೈಸೂರು ಮಹಾರಾಜನ ಈಗ ತಾನೇ ಒಂದು ಜನ್ಮವಾಗೈತೆ ಒಂದು ಗಂಡು ಮಗು, ಆ ಗಂಡು ಮಗು ಕೇಳಪ್ಪ ಅಂತಾರೆ. ಹಾಗೆ ಮಾಡಿಬಿಟ್ರು. ಮತ್ತೆ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬರ್ಬಿಟ್ಟು ಮೈಸೂರು ಅರಮನೆ ದ್ವಾರದಲ್ಲಿ ಪ್ರದರ್ಶನ ಆಗ್ತಾರೆ. ನಾರದ ಅರಮನೆಯಲ್ಲಿ
ಆಗ ರಾಜನಿಗೆ ಪುತ್ರೋತ್ಸವ ಆಗೈತೆ ಅಂತ ಹೇಳ್ಬಿಟ್ಟು ಬಹಳ ಸಂತೋಷಪಟ್ಟು ಸಡಗರ ತಿರುಗಾಡ್ತಿರ್ತಾನೆ. ಆಗ ನಾರದ ಮಹರ್ಷಿಗಳು ಕಂಡು ಕೈ ಮುಗಿದು ಅವರಿಗೆ ಏನೇನು ರಾಜ ಮರ್ಯಾದೆ ಮಾಡ್ಬೇಕೆಲ್ಲ ಮಾಡ್ಬಿಟ್ಟು ಇಲ್ಲೇ ಸ್ವಾಮಿ ನಾನು ಬಂದೆ ಅಂತ ಹೇಳ್ಬಿಟ್ಟು ರಾಜ ಹೊರಟೈತೆ. ಆಗ ಏನ್ ಮಾಡ್ತಾನೆ ನಾರದ ಯಾರು ಹಿಡಿದಿಟ್ಕೊಂಡು ಆ ಮಗು ಹೆರಿಗೆ ಆಗಿರ್ತದಲ್ಲ ರಾಜನ ಹೆಂಡತಿಗೆ ಅವ್ರ ಕೋಣೆಗೆ ಹೋಗ್ಬಿಟ್ಟು ಹೋಗಿರ್ತಾನೆ. ಆ ಮಗು ಏನ್ ಮಾಡ್ಬಿಡ್ತಾರೆ, ಒಂದು ಮರದ ತೊಟ್ಟೆಲ್ಲ ಹಾಕ್ಬಿಟ್ಟು ಅದೇನು ಮನಸ್ಸಿರ್ತಾರೆ. ಆ ಮಗುವಿಂದ ಹೋಗ್ತಾನೆ, ಏ ಬಾಲಕ, ಏ ಶಿಶು, ನಾರಾಯಣ ಗೋವಿಂದ ಗೋಪಾಲ ಅಂತ ಅರ್ಚಾಡಪ್ಪ ಅಂತಾನೆ. ಆ ಮಗು ಆ ಶಬ್ದ ಕೇಳ್ತಿದ್ದಂಗೆ ತಟ್ಟನೆ ಕಿಳಕಿಲ ಅಂತ ನಗಕ್ ಶುರುವಾಗ್ತದೆ. ಏ ನಾರದ ಮಹರ್ಷಿ, ಈಗ ತಾನೇ ನೀನು ಬೆಳಗಿನ ಜಾವದಲ್ಲಿ ಬಂದೆ, ಒಂದು ಗುಂಜಿ ಉಳುವಾಗಿದ್ದೆ. ಈ ನಾರಾಯಣ ಅಂತ ಕೇಳ್ತಿದ್ದಂಗೆ ನಾನು ಮೃತ್ಯು ಒಂದು ಗಣಿ ರೂಪ ಜನ್ಮ ಬಂತು. ಆ ರೂಪ ಹೋಗಿ ತಿರ್ಗಾ ನಾನು ಒಂದು ಹೊಸ ಕರುವಾದೆ. ಈಗ ನೋಡು, ಒಬ್ಬ ರಾಜನ ಮನೆಯಲ್ಲಿ ಒಬ್ಬ ರಾಜ್ಕುಮಾರನಾಗಿ ಹುಟ್ಟಿದ್ದೀನಿ. ಈ ನಾರಾಯಣ ಗೋವಿಂದ ಅನ್ನಕ್ಕೆ ಈ ಸಹಸ್ರನಾದ ಆದಿಶೇಷನಿಗೂ ಸಾಧ್ಯವಾಗಲಂತೆ ಅವನ ವರ್ಣನೆ ಮಾಡಲು ಈ ನಾರಾಯಣ ಗೋವಿಂದ ಅನ್ನೋದು ಯಾರಿಂದಲೂ ವರ್ಣನೆ ಮಾಡಕ್ ಸಾಧ್ಯವಿಲ್ಲ. ನೋಡು, ಉನ್ನತ ಕುಲವಾದ ಜನರಿಗೆ ರಾಜ್ಕುಮಾರನಾಗಿ ಹುಟ್ಟಿದ್ದೀನಿ, ಇದಕ್ಕಿಂತ ಏನ್ ಬೇಕು ಮಹಿಮೆ. ಆಗ ನಾರದ ಮಹರ್ಷಿಗಳು ಮತ್ತೆ ವೈಕುಂಠಕ್ಕೆ ಹೋಗಿ, ಪರಮಾತ್ಮ ಏನಪ್ಪಾ ನಿನ್ನ ಲೀಲೆ, ಈ ಒಂದೇ ಲೋಕದಲ್ಲಿ ಇದ್ಕೊಂಡು ಎಲ್ಲಾರನ್ನೂ ಒಂದು ಇದ್ ಮಾಡ್ತಾ ಇದೆಯಲ್ಲ, ನಿನ್ನ ನಾರಾಯಣ ಗೋವಿಂದ ಸ್ಮರಣೆಗೆ ಎಷ್ಟೈತಪ್ಪ ಅದ್ಭುತ ಅಂತೇಳಿ ಆ ನಾರಾಯಣನ ಸ್ಮರಣೆ ಮಾಡ್ತಾರಂತ. ಇದು ಜೈಮಿನಿ ಮಹಾಭಾರತದ ಯಾವ್ದೋ ಒಂದು ತಿರುಳಿ ಕಥೆಲಿ ನಿಜ ಸಂಗತಿ ಇದು. ಹೌದೌದು, ಸತ್ಯ ಘಟನೆ, ಸತ್ಯವಾದ ಘಟನೆ ಇದು. ಯಾರು ಬೇಕಾದ್ರೆ ಹೇಳ್ತಾರೆ. ಅದೇ ಜನ್ಮ ಜನ್ಮಾಂತರದ ಮೋಕ್ಷ ಸಿಗ್ಬೇಕಾದ್ರೆ ಅವನಿಂದನೇ ಸಾಧ್ಯ, ಅವನಿಂದನೇ ಸಾಧ್ಯ. ಮತ್ತೆ ಒಳ್ಳೆ ಜನ್ಮದಲ್ಲಿ ಹುಟ್ಟಬೇಕಾದ್ರೂ ಅವನಿಂದನೇ ಸಾಧ್ಯ. ಇದು ನೋಡಿ, ಅವರು ಗಿಳಿಯಾಗಿ, ಆ ಹುಳ ಆಗಿ, ಗಿಳಿಯಾಗಿ ಮಾನವ ಜನ್ಮ ಎಲ್ಲಕ್ಕಿಂತ ಭಾರಿ ಪವಿತ್ರವಾದ್ದು. ಈಗ ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು ಒಳ್ಳೆ ರೀತಿಲಿ. ಒಬ್ಬೊಬ್ರು ಅಂತ ಹೇಳ್ತಾರೆ, ನಮ್ ಭಕ್ತಿ ಅವ್ರದ್ದು. ನಿಜ. ಒಬ್ಬ ಮನುಷ್ಯ ನಂಬ್ತಾನೆ, ಈಗ ಏನ್ ಮಾಡ್ತಾರೆ, ಈಗ ಯಾವ್ದೋ ಒಬ್ಬ ಅವನಿಗೆ ಕರ್ಮ ಅರಿದಿರಲ್ಲ, ಆತನ ಮೇಲೆ ನಂಬಿಕೆ ಬರಲ್ಲ. ದೈವತ್ವದ ಮೇಲೆ ಅವನು ಏನೋ ಒಂಥರ ಟೀಕೆ ಮಾಡ್ತಾನೆ. ಇನ್ನೊಬ್ಬ ಸಾಧಿ ಹೇಳ್ತಾನೆ, ಅವನು ದೇವ್ರನ್ನೇ ನಂಬ್ಕೊಂಡಿರ್ತಾನೆ. ಈಗ ಈ ಮಣ್ಣು ನೀರು ಸಾವಿರಾರು ಜನ ಹೋಗಿ ಸ್ನಾನ ಮಾಡ್ತಾವ, ಸಾವಿರಾರು ಜನ ಹೋಗಿ ಒಂದು ನದಿ ಸ್ನಾನ ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ, ಈ ಬಗಲ್ ನೀರಲ್ಲಿ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ಬಗಲ್ ನೀರ ಸ್ನಾನ ಮಾಡ್ಬೇಕಂತಾರೆ. ಈಗ ಲಕ್ಷಾಂತರ ಜನ ಸ್ನಾನ ಮಾಡಿರ್ಬೇಕಾದ್ರೆ ಸಾಧು ಸಂತರು, ನಾವಾದ್ರೂ ಒಬ್ಬ ಮುಳುಗಿರೆ ಸಾಧು ಸಂತರ ಮುಳುಗಿರ್ತಾರಲ್ಲ, ಸತ್ಯವಂತರ ಸಂಘಗಳಲ್ಲೂ ತೀರ್ಥವೇದಕ್ಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ. ಸಾವಿರಾರು ಜನ ಸವಾಸನೆ ನಮ್ಗೆ ಸಾಧು ಸಂತರ ದರ್ಶನ ಅಲ್ವಾ? ಎಷ್ಟು ಖುಷಿ ಆಯ್ತಲ್ವಾ? ನಾವು ಫಸ್ಟ್ ಇದಕ್ಕೆ ತಿರುಪ್ತಿಗೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಡಿಸೆಂಬರ್ ಅಲ್ಲಿ ಕಾರ್ ತಗೊಂಡು ಸ್ನೇಹಿತರು ನಾನು ಹೋಯ್ತಾ ಇದ್ರು. ಹೋಗಿ ನಿಲ್ಸ್ಬಿಟ್ಟು ಬೆಟ್ಟ ಹತ್ತಿ ಹೋಯ್ತಾ ಇತ್ತು. ಹೋಯ್ತಾ ಇದ್ರು. ಒಬ್ರು ಇವ್ರು ಕರ್ಕೊಂಡು ಹೋಯ್ತಿದ್ರು ಡ್ರೈವರು. ಅವ್ರೇನ್ ಮಾಡ್ದ, ಒಂದಿನ ಎಲ್ಲೋ ಹೋಗಿ ಬರ್ತಾ ಇದ್ರು. ಯಾವ್ದೋ ಒಂದು ಗಣ್ಣೂರ್ ನಮ್ಗೆ ಹೆಣ್ಣೂರ್ ತಂದೆ ಕರ್ಕೊಂಡು ಹೋಗಿದ್ದ, ಹೋಗಿ ಬನ್ನಿ ಅಣ್ಣ ನೋಡ್ಕೊಂಡಲ್ವ. ಅವಾಗ ಬರುವಾಗ ಇವ್ರು ಏನ್ ಮಾಡಿದ್ರು, ಆ ಡ್ರೈವರು, ಈ ಸಲ ಇಟ್ಕೋಗಲ್ವಾ ತಿರುಪತಿಗೆ? ಇಲ್ಲ, ಹೋಗ್ಬೇಕು, ಹೋಯ್ತೀವಿ, ಪಾದಯಾತ್ರೆ ಹೋಗ್ಬೇಕು ಅನ್ಕೊಂಡಿದೀನಿ. ಮನೆ ಬಿಟ್ರೆ ದೇವ್ರು ನೋಡೋವರೆಗೂ ಪಾದಯಾತ್ರೆ ಮಾಡಿದ್ರು. ಸೂಪರ್. ಅವರು ನೀವು ಪಾದಯಾತ್ರೆನಲ್ವಾ ಬೆಟ್ಟ ಹತ್ತಿರಲ್ಲ, ಹಂಗಲ್ಲ, ಮನೆ ಬಿಟ್ರೇನೆ ಪಾದಯಾತ್ರೆ ಹೋಗ್ಬೇಕು, ಮನೆಯಿಂದನೇ ಪಾದಯಾತ್ರೆ ಹೊರಡ್ಬೇಕು. ಸ್ವಾಮಿ ನೋಡೋವರೆಗೂ ಯಾವ ಬಸ್ಸು ಗೀಸಿ ಯಾವ್ದು ಏನು ಬೇಡ ಅಂತ ಹೇಳಿ ಜೊತೆಲಿ ಬಂದಿದ್ದವ್ರು ನಕ್ಬಿಟ್ರು. ಇವ್ರ ಕೈ ನಿಮ್ ಕೈಲಿ ಆಗೋಯ್ತದ ಹೊಂಟ್ಬಿಡ್ತೀರ, ಇಲ್ಲ ನೀವು ಹೋಗ್ಬೇಕು ಅಂತ ಹೊರಟ್ರಿ. ಭಗವಂತ ಕೊಟ್ಟ ಮನ್ಸು. ಎಷ್ಟು ದಿವಸಕ್ಕೆ ನೀವು ತಿರುಪತಿ ತಲುಪಿದ್ರಿ? 8 ದಿವಸಕ್ಕೆ. ಅಲ್ಲ ಹೇಳ್ತೀನಿ ಕೇಳಿ, ಹೋಗ್ಲೇಬೇಕು ಅಂತ. ಅಲ್ಲಿ ಹೋಗಕ್ಕೆ ನಮ್ಗೆ ಬ್ಯಾರೆ ಹೋಯ್ತಾರೆ ಅನ್ನೋದು ಗೊತ್ತಿಲ್ಲ. ಸ್ವಾಮಿ ಸಂಕಲ್ಪದಿಂದ ನಾನು ಮಾತಾಡಿದ್ನೆ ಹೊತ್ತು. ಅವಾಗ ನಕ್ಬಿಟ್ಟಾಗ ಇಲ್ಲ ಹೋಗ್ತೀನಿ ನಾನು. ಅವರು ಸ್ವಲ್ಪ ಹಿಂಗೆ ರೈತರು, ಸ್ವಲ್ಪ ಯಪ್ಪ ಇದ್ದಂಗೆ ಮಾತಾಡೋದು ಇವ್ರಂಗೆನೆ. ಆಮೇಲೆ ನೀವು ಹೋಗ್ಬಿಡ್ತೀರ, ಆಗೋಯ್ತದ? ಇಲ್ಲ ಕಣೆ ಹೋಗು
ಹಂಗಾರೆ ನೀವು ಹೋಗಿ ನಡೀರಿ, ನಾನು ಬಂದ್ಬಿಡ್ತೀನಿ. ಹಾಂ ಹಾಂ ನನಗೂ ಒಂದು ಇದು ಬೇಕಾಯ್ತಲ್ಲ, ಅದೇ, ಹೌದು, ಹೌದು. ಹೋಗಕ್ಕಾಗಲ್ಲ, ಜೊತೆ ಬೇಕು. ಗ್ಯಾರಂಟಿನ ಬಂದೇ ಬತ್ತಿ ಅಂತ ಅಲ್ಲಿರೋರಿಗೆಲ್ಲ ಒಪ್ಪಿಸ್ಕೊಂಡು ಹಾ. ನೋಡ್ರಿ ಇವ್ರು ಬರ್ತಿರತ್ತೆ ನೋಡಿ, ಇವತ್ತು ಹೇಳೋರೆ ಬರಲೇಬೇಕು ಅಂತ ಹೇಳಿ ಗ್ಯಾರಂಟಿ ಮಾಡ್ಕೊಂಡು ಆವಾಗ ನಮ್ಮ ಅಪ್ಪನ ಸಂಕಲ್ಪ ಹಾ. ಹೊಂಟು. ಅಲ್ಲಿಂದ ಬಂದಾದ್ಮೇಲೆ ಊರಿಗೆ ಹಿಂಗೆ ಒಂದು 2-3 ನಾನು ಅಡ್ಜಸ್ಟ್ ಮಾಡ್ಕೊಂಡೆ. ಹಾ, ಹಾ. 8 ಜನ ಆದ್ರು. ನೋಡಿದ್ರ 8 ಜನ ಆದ್ಮೇಲೆ ಹೊಂಟು ನಾವು. ತಿರುಪತಿಗೆ ಹೋಗ್ಲೇಬೇಕು ಅಂತ ಬೆಂಗಳೂರು ಅವಾಗ ಹೊಂಟು 8 ಜನ ಹೊಂಟಾಗ ಹಿಂಗೆ ಚಿಪ್ಕೊಂಡು ಆಮೇಲೆ ಬೆಂಗಳೂರಿನವ್ರನ್ನೆಲ್ಲ ಕರೆಸಿ ಮಟ್ಟಿ ಮನೇಲಿ ಒಂದು ಭಜನೆ ಮಾಡಿಸಿ ಒಂದು ನೈಟು ಪಾದಯಾತ್ರೆ ಹೋಗೋರ್ನ ನೈಟ್ ಎಲ್ಲ ಭಜನೆ ಮಾಡಿ ಮಟ್ಟಿ ಆ ಸದಾಶಿವ ಶೆಟ್ರು ನೋಡಿದ್ರಲ್ಲ ಅವ್ರನ್ನ ಎಲ್ಲ ಕರೆಸಿ ಮಾಡಿ ಭಜನೆ ಒಬ್ಬಟ್ಟು ಊಟ ಮಾಡಿಸಿ ಬೆಳಗ್ಗೆ ಹೊಂಟಾಗ ಹೋಯ್ತಾ ಇದೀವಿ. ತಿಪ್ಕೊಂಡು ಹತ್ರ ಹೋಯ್ತಿದ್ದೀವಿ. ನಮ್ಮ ಲಾಯರ್ ಸುರೇಶ್ ಅವರು ಬಂದರು, ಗಂಡ ಹೆಂಡತಿ ಮಗ ಬಂದವರು. ಸುಮದಲ್ಲಿ ಏನೇ ಮನೇಲಿ ಗಾಡಿ ಮಡಿಕೊಂಡು ನೀವು ಹಿಂಗೆ ಹೋಗ್ಬೇಕಾ, ದೇವ್ರ ಪಾದಯಾತ್ರೆ ಬಾ ಅಂತ ಹೇಳೋ ನನಗೆ ಅಂತೇಳಿ ಆಡ್ಕೊಂಡು ನಮ್ಮನ್ನ ಗೇಲಿ ಮಾಡ್ಕೊಂಡು ಹೊಂಟ್ರು ಅವರು. ಆಮೇಲೆ ಇಲ್ಲ ಹೋಗ್ಬೇಕು ಅಂತ ಹೊಂಟು. ಆ ಯಪ್ಪ ಅವ್ರ ಹೆಂಗಸರು ಮಿಕ್ಸರ್ ಜಾಸ್ತಿ, ಆ ಎಮ್ಮ ಮಿಚ್ಕೋಬೇಕು. ಆಮೇಲೆ ಹೋಯ್ತಿದ್ದಂಗೆ 2 ವರ್ಷ ಹೋದಾದ್ಮೇಲೆ ಗುರುಗಳೇ ನಮ್ಮನ್ನು ಕರ್ಕೊಂಡೋಗಿ ನಾವು ಬರ್ತೀವಿ. ನೋಡಿದ್ರ 2ನೇ ವರ್ಷ 8 ಜನ ಹೋದವು. 3ನೇ ವರ್ಷ 2ನೇ ವರ್ಷಕ್ಕೆ 28 ಜನ, 3ನೇ ವರ್ಷಕ್ಕೆ 38 ಜನ. ಸೂಪರ್. ಆವಾಗ ಜನ ಜಾಸ್ತಿ ಆಯ್ತಿಲ್ಲ. 4ನೇ ವರ್ಷದಿಂದ ಬೆಂಗಳೂರು ಜೊತೆ ನಾವು ಪಾದಯಾತ್ರೆ ಹೋಗ್ತಿದ್ದು, ಬೆಂಗಳೂರಿಗೆ ಹೋಗ್ಬಿಟ್ಟು. ಆಮೇಲೆ ನಮ್ದೇ ನೀವೇ ಸಪ್ರೇಟ್ ಆಗಿ ನೀವು ಶೆಟ್ರು ಗುರುಗಳು ಅಂತ ಸಿಕ್ಕೋರು, ಮಹಾನುಭಾವರು. ಅವ್ರು ಒಳ್ಳೆ ಮನಸ್ಸರು, ನೋಡಿದ್ರ ಒಳ್ಳೆ ಇದು. ಅವ್ರದ್ದು ದೊಡ್ಡ ಬ್ಯಾಚು. ಇವತ್ತು ಧರ್ಮಸ್ಥಳಕ್ಕೆ ಅವ್ರ ಬ್ಯಾಚಲ್ಲಿ 5,000ದಿಂದ 6,000 ಜನ ಹೋಯ್ತಾರೆ. ಒಂದು ಟೈಮ್ಗೆ 18 ಕ್ವಿಂಟಲ್ ರೈಸ್ ಹಾಕ್ತಾರೆ. ಹೆಚ್ಚು ಕಮ್ಮಿ 70ರಿಂದ 80 ಜನ ಭಟ್ರುಗಳು ಇರ್ತಾರೆ. ಹೌದು, ದೊಡ್ಡದು. ಹಂಗೆ ಅವ್ರು ಸಿಕ್ಕಾದ್ಮೇಲೆ ಅವ್ರ ಕಡೆಯಿಂದ ನಾವು ಸಪ್ರೇಟು ಅಲ್ಲ ಸಪ್ರೇಟ್ ಮಾಡಿದವು. ಅವ್ರ ಅದಕ್ಕೆಲ್ಲ ಸಹಕಾರ ಕೊಟ್ಟರು ನಮ್ಮ ಚಿನ್ಸೆಟ್ರು. ಅವರೇ ಪಾತ್ರೆ ಸಾಮಾನು ಪಟ್ಟರುಗಳನ್ನೆಲ್ಲ ಒದಗಿಸ್ಕೊಟ್ರು. ಆಮೇಲೆ ಸರ್ವೆ ಮಾಡಿಕೊಟ್ರು. ಇಂದಿದ್ದ ಕಡೆ ನೋಡಿ, ಭಗವಂತ ಎಲ್ಲಾರು ಹೊಂದಿಸ್ತಾನೆ ಅಲ್ವಾ, ಜನಗಳನ್ನ ಸಹಾಯ ಹೇಳ್ಕೊಟ್ಟಿದ್ದೆಲ್ಲ ಮಟ್ಟಿ ನೋಡಿದ್ರ ಭಗವಂತನ ಪ್ರೇರಣೆ ನನ್ನ ಮನ್ಸಿಗೆ ಬಂದಿತ್ತು. ನಾವಪ್ಪ ಸಂಕಲ್ಪ ಮಾಡ್ದ ಹೊಂಟು. ನಾವು 8 ಜನ ಹೊಂಟೋರು. ಇವತ್ತು ಎಷ್ಟು ಬ್ಯಾಚ್ ಆಗವೆ ಅಂದ್ರೆ ಮಾಗಡಿಯಿಂದಾನೆ 4-5 ಬ್ಯಾಚ್ ಆಗವೆ ಇವಾಗ. ಒಂದೊಂದು ಬ್ಯಾಚ್ ಅಲ್ಲಿ 200, 300, 500 ಜನ ತನಕ ಹೋಯ್ತಾ ಇದ್ದಾರೆ ಹಂಗೆ. ಆಮೇಲೆ ಅವ್ರ ಲಾಯರ್ ಹೆಂಗಸು ಸುರೇಶ್ ಹೆಂಗಸು ಯಾರಮ್ಮ ಗುರುಗಳೇ ನಮ್ಮನ್ನು ಕರ್ಕೊಂಡೋಗಿ ನಾವು ಬರ್ಬೇಕು. ಆಮೇಲೆ ಮಾಗಡಿಯಿಂದ ಲೇಡೀಸ್ ಯಾರು ಬರೋರಿಲ್ಲ, ಅಮ್ಮ ಒಬ್ಬರಲ್ಲ ಅಂತ ನಮ್ಮ ಮನೆ ಬಿಟ್ಟು ಆಚೆಗೋದ್ರು. ಅವ್ರು ಬಂದ್ರು, ಅವ್ರನ್ನು ಕರ್ಕೊಂಡು ಅವರು 3 ವರ್ಷ ಪಾದಯಾತ್ರೆ ಮಾಡೋದು. ಹಿಂಗಾಯ್ತು. ಹಂಗ ಆಡ್ಕೊಂಡವರು ಈಗ ನಾವೇ ಮಾಡಿತ್ತು, ನಾವಲ್ದಲ್ಲಿ ಯಾರು ಮಾಡಲ್ಲ ಅಂದ್ಕೊಂಡು ಇದು ಮಾಡ್ತಾರೆ. ಭಗವಂತ ದಾರಿ ತೋರಿಸ್ಕೊಂಡ್ಬಿಡಿ ಅಲ್ವಾ. ಹೇಳ್ತೀವಿ, ಪಾದಯಾತ್ರೆ ಮೊದಲನೇ ವರ್ಷ ಹೋದ್ರೆ ನಮ್ಮ 7 ಜನ್ಮದ ಕರ್ಮ ಕಡಿದಂತೆ. ಹೌದಾ? 2ನೇ ಜನ್ಮಕ್ಕೆ ಈಗ ನಾವೇನೋ ಒಂದು ಕೋರಿಕೆ ಮಾಡ್ಕೊಂಡು ಇರ್ತೀವಿ. ಜನ ನನ್ನ ಮಗನ ಮದುವೆ ಆಗಲಿ, ಮತ್ತಲ್ಲಿ ನಮ್ಮ ಮನೆ ಕಷ್ಟ ಅಲ್ಲಿಂದ ಒಂದೊಂದು ಕೋರಿಕೆ ಒಂದೊಂದು ನೆರವೇರ್ಸ್ಕೊಂಡ್ರೆ ಮೇಡಮ್. ನಾನು ಹೋಗಿದ್ದೀನಿ, ನನ್ಗೆ ಒಳ್ಳೇದಾಗಿ ಮೇಡಮ್. ತಿಮ್ಮಕ್ಕ ಪಾದಯಾತ್ರೆ ಬರೋದ್ರಿಂದ ನಾವು ಕೆಳ ಮಾಡ್ತಾ ಇದ್ದ ಮ್ಯಾಕ್ ಒಂದು ನೋಡಿ. ಇವಾಗ ನೀವು ಒಂದ್ ದಿವಸಕ್ಕೆ ಎಷ್ಟು ಕಿಲೋಮೀಟರ್ ನಡೀತೀರಿ? ಒಂದಿನ 35 ಕಿಲೋಮೀಟರ್ ಇರ್ತದೆ, ಒಂದಿನ 40 ಕಿಲೋಮೀಟರ್ ಇರ್ತದೆ, ಒಂದಿನ 50 ಕಿಲೋಮೀಟರ್ ಇರ್ತದೆ. ನಾವು ನಮ್ಮೂರಿಂದ ದಾವಸ್ಪೇಟೆಗೆ ಬಿಡಬೇಕಾದ್ರೆ 50 ಕಿಲೋಮೀಟರ್ ಆಗ್ತದೆ. ಈಗ ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ 35 ಕಿಲೋಮೀಟರ್. ದೊಡ್ಡಬಳ್ಳಾಪುರದಿಂದ ಇನ್ನೊಂದು ಪ್ಲೇಸ್ಗೆ ಹೋಯ್ತೀವಲ್ಲ, ಇನ್ನೊಂದು ಪ್ಲೇಸ್ ಹೋದಾಗ 40-45 ಆ ತರ ಜಾಸ್ತಿ ಆಗ್ತಿರ್ತದೆ. ಲಾಸ್ಟ್ ದಿನ ಪಿಳ್ಳೇರಿಂದ ಕಲ್ಯಾಣಿ ಡ್ಯಾಮ್ ತಗ ಐತೆ, 55 ಕಿಲೋಮೀಟರ್ ಆಗ್ತದೆ. ಅಲ್ಲಿಗೆ ನೀವು ಇಲ್ಲಿಂದ ತಿರುಪತಿವರೆಗೂ ತಲುಪಬೇಕಾದ್ರೆ ಎಷ್ಟು ದಿವಸ ಬೇಕಾಗುತ್ತೆ? ನಾವು ನಮ್ಮ ಕಡೆ 8ನೇ ದಿನ 9ನೇ ದಿನಕ್ಕೆ ದರ್ಶನ ಮಾಗಿ ಬ್ಯಾಚ್ ಹುಡುಗಿ ಬ್ಯಾಚ್ 9 ದಿವಸ 8-9 ದಿವಸದಲ್ಲಿ ದರ್ಶನ ಆಗುತ್ತೆ. ಹೌದಾ? ಇವರು ಕಲ್ಯಾಣ ವೆಂಕಟೇಶ್ವರ ಹೋಗಲ್ಲ, ತಿರುಪತಿ ಒಳಗೆ ಕಲ್ಯಾಣ ವೆಂಕಟೇಶ್ವರ ಅಂತ ಐತೆ. ಅಲ್ಲಿ ಪದ್ಮಾವತಿನ ಮಧ್ಯಾಹ್ನ ಜಾಗ ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ ಮಧ್ಯಾಹ್ನ ಜಾಗದಿಂದ ನಾವು
ಮೆಟ್ಲು ಶಿವಾರಿ ಮೆಟ್ಲು 3-4 ಕಿಲೋಮೀಟರ್ ಇಲ್ಲ, ಹಿಂದಗಡೆ ಮೆಟ್ಲು. ಅದೇ ಶಿವಾರಿ ಮೆಟ್ಲು ಅದೇ ಹಿಂದಗಡೆ ಶ್ರೀಕೃಷ್ಣ ದೇವರಾಯ ಹಿಂದಗಡೆ ಬೆಟ್ಟ ಮೆಟ್ಲು ಮಾಡ್ತಾನೆ ಮೇಡಮ್ ಅವರೇ. ಹಾಂ ಶ್ರೀಕೃಷ್ಣ ದೇವರಾಯ ತಿರುಗಾಡೋದು ಕಲ್ಯಾಣ ವೆಂಕಟೇಶ್ವರದಿಂದ ಹಾಂ ಹಿಂದಗಡೆ ಮೆಟ್ಲು ಸೀದನ ಅಲ್ಲಿ ಹೋಗುತ್ತೆ ವೆಂಕಟೇಶ್ವರ ದೇವಸ್ಥಾನ. 2 ಮೆಟ್ಲು ಐತೆ, ಮುಂದಗಡೆ ಮೆಟ್ಲು ಒಂದು, ಹಿಂದಗಡೆ ಮೆಟ್ಲು ಒಂದು. ಹಿಂದಗಡೆ ಬೆಟ್ಟ ಅದು 9 ಕಿಲೋಮೀಟರ್ ಆಯ್ತದೆ. ಇಟ್ಲು ಬೆಟ್ಟ ಬರೀ 3 ಕಿಲೋಮೀಟರ್. 2,500 ಕಿಲೋಮೀಟರ್. ಒಟ್ಟಿನಲ್ಲಿ 8ರಿಂದ 9 ದಿವಸದೊಳಗಡೆ ನೀವು ತಲುಪ್ತೀರಿ. ಅಥವಾ ಇವಾಗ ಹೊಸ ಬ್ಯಾಚ್ ಏನಾದ್ರು ಪ್ರಾರಂಭ ಮಾಡಿ ಇವಾಗ ಹೋಗ್ಬೇಕು ಅಂದ್ರೆ ಅವ್ರಿಗೆ ನಡೆದ ಅನುಭವ ಇರಲ್ಲ ಅಂದ್ರೆ ಒಂದು 10-15 ದಿವಸ ತಗೋತಾರೆ ಅವರೆಲ್ಲ. ಅವರು ನಡೆಯಕ್ಕೆ ಅಕಸ್ಮಾತ್ ಯಾರೋ ಒಬ್ಬರು ನಡೆಯಕ್ಕಾಗಲ್ಲ ಅಂತ ತಿಳ್ಕೊಳ್ಳಿ, ಆಗ ಗಾಡಿ ಒಳಗೆ ಕಾರು ಪಾರು ಅಡಿಗೆ ತಿಳ್ಸಿ ಇರ್ತದಲ್ಲ, ಐಟಮ್ಸ್ಗಳು ಗಾಡಿಯಿಂದ ಇರ್ತದಲ್ಲ, ಅದಕ್ಕೆ ಅವ್ರು ಕುಂತ್ಕೊಂಡ್ ಬರ್ತಾರೆ. ಆಮೇಲೆ ಸ್ವಲ್ಪ ದೂರ ಆದ್ಮೇಲೆ ನಡೀತಾರೆ. ಹೌದಾ? ಹಾಗೆ ತುಂಬಾ ಸುಸ್ತಾದ್ರೆ ಹಿಂದೆಗಡೆ ಬೆಟ್ಟ ಸ್ವಾಮಿ ಹಿಡಿದು ಬಂದಿರೋದು ಶಿವಾರಿ ಮೆಟ್ಲಲ್ಲಿ ಹಿಡಿದು ಬಂದು ಪದ್ಮಾವತಿ ಮದುವೆ ಆಗಿರೋದು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಂತ. ಸರಿ ಸರಿ. ನಾವು ಅಲ್ಲೇ ಟಿಫನ್ ಕೊಡೋದು. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಜಾಗ ಟಿಫನ್ ಕೊಟ್ಬಿಟ್ಟು ಇದ್ರಲ್ಲಿ ಶಿವಾರಿ ಮೆಟ್ಲ ಹತ್ರ ಒಬ್ಬಟ್ಟು ಊಟ ಹಾಕ್ಸಿವಲ್ಲಿ ನೋಡಿ. ಈಗ ಪಾದಯಾತ್ರೆಗೆ ಹೋದ್ರು ನಿಮ್ಗೆ ಯಾವ್ದು ಊಟ ತಿಂಡಿಗೆ ನಿದ್ದೆಗೆ ಏನು ಕೊರತೆ ಇರಲ್ಲ. ಇಲ್ಲ ಮೇಡಮ್, ನಾವ್ ಹೇಳ್ತೀವಲ್ಲ, ನಾವು ಲಗೇಜ್ ಒಂದು ಹಿಂಗೆ ಸೈಡ್ ಬ್ಯಾಗ್ ಐತಲ್ಲ, ಗೋಪಾಲ್ ಸೈಡ್ ಬ್ಯಾಗ್ ಅದಕ್ಕೆ ಒಂದು ವಾಟರ್ ಕ್ಯಾನ್, ಒಂದು ಬ್ಯಾಟ್ರಿ. ಈಗ ನಮ್ಗೆ ಕಾಲು ನೋವು ಕೈ ನೋವು ಅಕಸ್ಮಾತ್ ಬಂದ್ರು ಮಾತ್ರೆ ಮೆಡಿಸಿನ್, ಈಗ ಅದನ್ನ ತಗೊಂಡು ಬ್ಯಾಗ್ ಒಂದು ಸ್ನಾನ ಮಾಡಕ್ ಹೋಗ್ತೀವಿ, ಬಟ್ಟೆ ಹಾಕೊಂಡು ಸೀದಾ ಹೋಯ್ತಾ. ಎಲ್ಲೆಲ್ಲಿ ಸ್ನಾನಕ್ಕೆ ನೀರು ವ್ಯವಸ್ಥೆ ಇರ್ತದೆ ನೋಡಿ, ರೈತರು ಮನೆಗಡೆ ಹಾಕ್ಬೋದು, ಬೋರ್ವಿಲ್ ಹಾಕ್ಬೋದು, ಅಂತ ಸ್ನಾನ ಮಾಡ್ಕೊಂಡು ಪಾದಯಾತ್ರೆ ಹೋಯ್ತಾ ಇರೋದು. ಈಗ ನೀವು ಅಷ್ಟೆಲ್ಲ ಪಾದಯಾತ್ರೆಗೆ ಹೋಗ್ಬರ್ತೀರಿ. ಇವಾಗ ನೆನ್ನೆ ದಿನ ನೀವು ಇಲ್ಲಿ ಪ್ರಯಾಗದಲ್ಲಿ ಹೋಗ್ಬೇಕಾದ್ರೆ ಸುಮಾರು ಒಂದು 20 ಕಿಲೋಮೀಟರ್ ನಡೆದಿಲ್ವ ನಾವು ಸುತ್ತಮುತ್ತ ಸುತ್ಕೊಂಡು 20 ಕಿಲೋಮೀಟರ್? ನಿಮ್ಗೆ ಏನು ತೊಂದರೆ ಅನ್ಸೇ ಇಲ್ಲ ಅಲ್ವಾ? ನಮ್ಗೆ ತೊಂದ್ರೆ ಅಂದ್ರೆ ಅಲ್ಲಿ ಹೋದಾಗ ನಡೆದಾಗ ಒಂದ್ ಸ್ವಲ್ಪ ಯಕಾಸ ಆಗ್ಲಿಲ್ಲ. ಯಾಕೆಂದ್ರೆ ಈಗ ಪ್ರಯಾಗ್ರಾಜದಿಂದ ನಾವು ಈ ಕಡೆ ಬಸ್ ಸ್ಟ್ಯಾಂಡ್ ಬಂದ್ವಲ್ಲ, ಅಲ್ಲಿಗೆ ಬಂದಾಗ ಒಂದ್ ಸ್ವಲ್ಪ ಯಕಾಸ ಆಗಿತ್ತು. ಅಲ್ಲೇ ಒಂದ್ ಸ್ವಲ್ಪ ಯಕಾಸ ಕಾಣಲಿಲ್ಲ. ನಾವು ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಆಗ್ಲಿ, ಜನಸಂಖ್ಯೆ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಯಕಾಸ ಆಗ್ಲಿಲ್ಲ. ಈಗ ನಾವು ಸ್ನಾನ ಮಾಡ್ಕೊಂಡು ಒಂದ್ ಸ್ವಲ್ಪ ದೂರ ಬಂದು 2-3 ಕಿಲೋಮೀಟರ್ ಬಂದಾದ್ಮೇಲೆ ಮೈಗೆ ಒಂದ್ ಸ್ವಲ್ಪ ಯಕಾಸ ತರ ಕಾಣ್ತದೆ, ಸ್ವಲ್ಪ ಆಯಾಸ ಆಯ್ತು. ಕನ್ಫ್ಯೂಸ್ ಆಗೋದ್ವಲ್ಲ. ಹೌದಾ? ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಒಟ್ಟಲ್ಲಿ ಚೆನ್ನಾಗಿತ್ತಲ್ವಾ ಯಾತ್ರೆ? ಚೆನ್ನಾಗಿತ್ತು, ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಕಾಶಿ ಏನಾರ ಹೇಳ್ಕೊಳ್ಳಿ, ಲಕ್ಷಾಂತರ ಜನ ಸ್ನಾನ ಮಾಡೋರೆ, ಅದರಲ್ಲಿ 100 ಜನ ಸಾಧು ಸಂತರು ಇರ್ತಾರೆ. ಖಂಡಿತ ಭಗವಂತ ಸ್ನಾನ ಮಾಡಿದೀವಿ, ಅವ್ರದ್ದು ಪುಣ್ಯ ನಮ್ಗ ಒಂದ್ ಸ್ವಲ್ಪ ಲಭಿಸುತ್ತೆ. ಹೌದು ಹೌದು. ಮತ್ತೆ ಈ ಮಾಘ ಮಾಸದಲ್ಲಿ ಪ್ರತಿ ಒಂದು ನೀರಿನ ಹನಿಯಲು ಗಂಗಮ್ಮ ಇರ್ತಾಳಂತೆ. ಈ ಗಂಗಾ ಅಲ್ಲೇ ಹೋಗ್ಬೇಕು, ಪ್ರಯಾಗಕ್ಕೆ ಹೋಗ್ಬೇಕು ಅಂತಾನೆ ಇಲ್ಲ. ಈಗ ನಮ್ಮ ಪ್ರಯಾಗಕ್ಕೆ ಬರೋಕ್ಕಾಗಿಲ್ಲ ಅಂದ್ಕೊಳ್ಳಿ, ಇಲ್ಲ ಅಲ್ಲೆಲ್ಲ ಅವ್ರವ್ರ ಮನೇಲಿ ಅಲ್ಲೇ ಗಂಗೆ, ಪ್ರತಿ ನೀರಲ್ಲಿ ಗಂಗೆ ಆವಾಹನೆ ಆಗಿರ್ತಾಳಂತೆ. ವಿಷ್ಣು ಪ್ರಯಾಗ ಕ್ಷೇತ್ರದಲ್ಲಿ ನೆಲೆಯಾಗೋನೆ. ಹೌದು. ಕಾರ್ತಿಕ ಮಾಸದಿಂದ ಒಂದು ಬುಕ್ ಐತೆ, ಈ ಪ್ರಯಾಗದಲ್ಲಿ ವಿಷ್ಣು ಸದಾ ನೆಲೆಯಾಗೋದಿಲ್ಲ. ಹೌದು ಹೌದು ಹೌದು. ಇದು ಯೋಗ ಶ್ರೀಮಾನ್ ಮಹಾವಿಷ್ಣು ಯೋಗದಿಂದ ಎಚ್ಚೆತ್ತು ಪ್ರಯಾಗದಲ್ಲಿ ಸ್ನಾನ ಮಾಡಿ ಎಚ್ಚೆತ್ತನಂತ ಹೇಳ್ಬಿಟ್ಟು ಕಾರ್ತಿಕ ಪುರಾಣದ ಇತಿಹಾಸ ಐತೆ. ಹೌದು. ಅಮೃತ ಕುಂಡಳ ಇದು ಅಮೃತ ಹೌದು, ಅಮೃತ ಮತನ ಮಾಡಿದಾಗ ಹೇಳಿ ಕಥ. ಸರಸ್ವತಿ ಹೌದು. ಬ್ರಹ್ಮಗೆ ತಂದಕ್ಕೆ ಸರಸ್ವತಿ ಬಂದು ಸ್ನಾನ ಮಾಡಿದ್ರು. ಪ್ರಯಾಗದಲ್ಲಿ ಪ್ರಯಾಗದೊಳಗೆ ನಾವು ಅಯೋಧ್ಯೆ, ಯಮ, ಯಮ, ಕಾಶಿ, ಮಧುರೆ ಎಲ್ಲಿ ಸ್ನಾನ ಮಾಡೋದು ಒಂದೇ. ಕಂಚಿ 5 ಮಾಡಿದ್ರೆ ಪ್ರಯೋಗರಾಜಕ್ಕೆ ಹೋಗ್ಬಂದಂಗೆ ಆಗಿತ್ತು. ಅದು ತತ್ವ ಐತೆ. ಪ್ರಯೋಗ ಅಂದರೆ 3. ಅದೇ ಗಂಗೆ, ಸರಸ್ವತಿ, ಹೌದು. ನಿಜ ನಿಜ. ಒಟ್ಟಲ್ಲಿ ಎಲ್ಲರಿಗೂ ಖುಷಿ ಆಯಿತು ಯಾತ್ರೆಗೆ ಬಂದಿದ್ದು. ಇಲ್ಲಿ ಭಗವಂತನ ದರ್ಶನನೂ ಆಯಿತು ಅಲ್ವಾ? ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್. ನಮಸ್ಕಾರ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಮೂರ್ತಿ. ತಿಂಡಿ ರೆಡಿ ಇದೆ. ಹಾಯ್, ಹೆಂಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತಾ? ಬನ್ನಿ ಎಲ್ಲ ತಿಂಡಿತೀನಿ. ಹೆಂಗಿತ್ತು ಟ್ರಿಪ್ಪು? ಟ್ರಿಪ್ ಹೇಗಿತ್ತು? ಚೆನ್ನಾಗಿತ್ತಾ? ಖುಷಿ ಆಯ್ತಾ ಟ್ರಿಪ್ಪು? ನಡೀದೇ ಇದ್ರೆ ಭಗವಂತ ಎಲ್ಲಿ ದರ್ಶನ ಕೊಡ್ತಾನಮ್ಮ, ಎಲ್ಲಿ ಪುಣ್ಯ ಸ್ನಾನ ಮಾಡೋಕ್ಕಾಗತ್ತೆ. ಚೆನ್ನಾಗಿತ್ತು ಅಲ್ವಮ್ಮ? ಸರಿ ಮಾಡ್ಬೇಕು. ನಾನು ತಿಂಡಿತೀನಿ ಎಲ್ಲ ಬನ್ನಿ ತಿಂಡಿತೀನಿ.
ಎಲ್ಲ ತಿಂಡಿ ತಿಂತಾ ಇದ್ದೀವಿ ಬಂಧುಗಳೇ. ತಿಂಡಿ ನಂತರ ಮತ್ತೆ ಪ್ರಯಾಣ ಬೆಳೆಸ್ತೀವಿ. ಬೆಂಗಳೂರು ತನಕ ಎಲ್ಲ ಹೋಯ್ತದೆ. ಬನ್ನಿ ತಿಂಡಿಗೆ. ಕಾಫಿ ಕುಡಿದ್ರಾ? ಇಲ್ಲ ಕಾಫಿನೂ ಇದೆ ಸರ್. ತಿಂದು ಕಾಫಿ ಕುಡಿ. ತಿಂಡಿ ತಿಂತೀನಿ, ಇವಾಗ ತಿನ್ನಿ ನೀವು. ಓಹೋ, ಸೂಪರ್. ಎಲ್ಲಿತ್ತು ಸರ್? ಇಟ್ಕೊಳ್ಳಿ ಸರ್. ಎಲ್ಲಿತ್ತು? ಹಿಪ್ಪನೇರಳೆ ಅಲ್ವಾ? ಸೂಪರ್. ತಿನ್ನಿ ಸರ್, ನೀವು ತಿನ್ನಿ. ನೈಸ್. ಸಾಕು, ನೀವು ತಿನ್ನಿ.